ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSCಯಿಂದ ಮುಂಬರುವಂಥ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್ಗಾಗಿ ಯಾರೆಲ್ಲ ವೇಟ್ ಮಾಡ್ತೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಪ್ರೀವಿಯಸ್ ಆಗಿ ನಾನು ಈಗಾಗಲೇ ಆಟೋಮೊಬೈಲ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ಸಲ್ಲಿ ಇರುವಂಥ ಸಬ್ಜೆಕ್ಟ್ಸ್ ಬಗ್ಗೆ ಮಾಹಿತಿನ ಒಂದು ವಿಡಿಯೋದ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಸಪರೇಟಾಗಿ ವಿಡಿಯೋ ಆಗಿದೆ, ಸಿವಿಲ್ ಇಂಜಿನಿಯರಿಂಗ್ಗೆ ಸಪರೇಟ್ ವಿಡಿಯೋ ಇದೆ, ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಸಪ್ರೇಟ್ ಆಗಿದೆ. ಸೊ ಆ ಒಂದು ಡಿಪಾರ್ಟ್ಮೆಂಟಿನ ಆಸ್ಪಿರೆಂಟ್ಸು ಆ ಒಂದು ವಿಡಿಯೋನ ರೆಫರ್ ಮಾಡ್ಬೋದು. ಸೊ ಅದರಲ್ಲಿ ಜಸ್ಟ್ ಸಿಲೆಬಸ್ಸಲ್ಲಿ ಸಬ್ಜೆಕ್ಟ್ಸ್ ಏನಿದೆ ಅಂತ ಹೇಳಿದ್ದೀನಿ. ಸಬ್ಜೆಕ್ಟ್ಸಲ್ಲಿ ಬರುವಂಥ ಟಾಪಿಕ್ಸ್ ಏನಂತ ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಬಂದಿದ್ದ ನಂತರ ನಾನು ನಿಮಗೆ ಹೇಳ್ಕೊಡೋಕ್ಕಾಗುತ್ತೆ. ಏನಕ್ಕಂದರೆ ಈಗ ನಾನು ನಿಮಗೆ ಏನು ಟಾಪಿಕ್ಸ್ನ ಅಪ್ಲೋಡ್ ಮಾಡ್ತೀನಿ ಆ ಹೊಸದಾಗಿ ಬರುವಂಥ ಸಿಲೆಬಸ್ ಕಾಪಿನಲ್ಲಿ ಇಲ್ಲದೇನೂ ಇರ್ಬೋದು, ಬಟ್ ಆ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಖಂಡಿತವಾಗ್ಲೂ ಟಾಪಿಕ್ಸ್ ಹಾಕಿರ್ತಾನೆ. ಆ ಒಂದು ಕಾರಣದಿಂದನೇ ಅದರಲ್ಲಿ ಮೆನ್ಷನ್ ಆಗಿರುವಂಥ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ನೀವೆಲ್ಲ ಏನೆಲ್ಲ ಇಂಜಿನಿಯರಿಂಗಲ್ಲಿ ಓದಿರ್ತೀರ, 2010 ಆಗಿದ ನಂತರ 2010ರಿಂದ 15 ಒಳಗಡೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಸಲ್ಲಿರುವಂಥ ಆಸ್ಪಿರೆಂಟ್ಸು ಆ ಬುಕ್ಸ್ನ ರೆಫರ್ ಮಾಡುವುದು ಉತ್ತಮ ಆಗಿರುತ್ತೆ. ಸೊ ಆ ಸಿಲೆಬಸ್ಸಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ ಆ ಟಾಪಿಕ್ಸ್ನ ಓದ್ಕೊಳ್ತಾ ಹೋಗಿ. ಸೊ ನೋಡಿ, ಈಗ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನು ಸಬ್ಜೆಕ್ಟ್ಸ್ ಆಗ್ತಿದ್ದೀನಿ ಇದೊಂದು ಎಕ್ಸ್ಪೆಕ್ಟೆಡ್ ಸಿಲೆಬಸ್ ಇದು. ಬಟ್ ಈ ಒಂದು ಟಾಪಿಕ್ಸ್ನ ಈ ಒಂದು ಸಬ್ಜೆಕ್ಟ್ಸ್ನ ಏನು ಮೆನ್ಷನ್ ಮಾಡ್ತಿದ್ದೀನಿ, ಆಲ್ಮೋಸ್ಟ್ 80% ಅಫಿಷಿಯಲಾಗಿ ಕೊಡುವಂಥ ಡಾಕ್ಯುಮೆಂಟಲ್ಲಿ ಇದ್ದೇ ಇರುತ್ತೆ. ಸೊ ನೋಡೋಣ, ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಿಮಗೊಂದು ಬೇಸಿಕ್ ಐಡಿಯಾ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೂ ಮಾಡ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಈ ಏನು ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದೀನಿ, ಆಟೋಮೊಬೈಲ್ ಆಗಿರ್ಬೋದು, ಸಿವಿಲಲ್ಲಿ ಆಗಿರ್ಬೋದು, ಅಥವಾ ಮುಂದೆ ಅಪ್ಲೋಡ್ ಮಾಡುವಂಥ ಎಲೆಕ್ಟ್ರಿಕಲ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇರ್ಬೋದು, ಈ ಒಂದು ವೀಡಿಯೋಸಲ್ಲಿ ಏನು ನಾನು ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡ್ತೀನಿ ಈ ಸಬ್ಜೆಕ್ಟ್ಸು ಇದ್ದೇ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ನ ನೀವು ಬೇಸಿಗಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ. ಏನಕ್ಕಂದರೆ ಇದಕ್ಕಿಂತ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಆ್ಯಡ್ ಆಗೋ ಸಾಧ್ಯತೆಯೂ ಇರುತ್ತೆ. ಲೈಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಸಿ ಪ್ರೋಗ್ರಾಮಿಂಗ್ ಇರ್ಬೋದು, ಅಥವಾ ಬೇರೆ ಇನ್ನಿತರ ಕಾಮನ್ ಸಬ್ಜೆಕ್ಟ್ಸ್ ಏನಿರುತ್ತಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಈ ಸಬ್ಜೆಕ್ಟ್ಸ್ನು ಆ್ಯಡ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಬ್ರಾಂಚ್ ವೈಸ್ ಇರುತ್ತೆ ಆ ಸಬ್ಜೆಕ್ಟ್ಸಲ್ಲಿ ಈ ಸಬ್ಜೆಕ್ಟ್ಸ್ನ ನಾನು ಪಿಕ್ ಮಾಡ್ಕೊಡ್ತೀನಿ. ನಿಮಗೆ ಕೋರ್ ಅಂತ ಬಂದಾಗ ಈ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ನ ಫಸ್ಟಿಂದ ಪ್ರಿಪೇರ್ ಆಗ್ತಾ ಹೋಗಿ. ಮೊದಲನೇದಾಗಿ ನೀವು ಜನರಲ್ ಅಂತ ಪ್ರಿಪೇರ್ ಆದಾಗ ಜನರಲ್ಗೆ ಸಬ್ಜೆಕ್ಟ್ಸ್ ಬೇರೆ ಇರುತ್ತೆ, ಅಥವಾ ಟೆಕ್ನಿಕಲ್ಗೆ ಅಂತ ಸ್ಟಾರ್ಟ್ ಆದಾಗ ಟೆಕ್ನಿಕಲಲ್ಲಿ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಕೋರ್ ಸಬ್ಜೆಕ್ಟ್ಸ್ನ ಮೊದಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಈಗಿಂದ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವುದೇ ಬ್ರಾಂಚ್ ಆದರೆ ಅದರದೇ ಆದ ಓನ್ ಕೋರ್ ಸಬ್ಜೆಕ್ಟ್ಸ್ ಇರೋ ಕಾರಣದಿಂದ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ ಎಲ್ಲ ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಐದರ್ ಅದು ಸಿವಿಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು, EC ಆಗಿರ್ಬೋದು, ಅಥವಾ ಆಟೋಮೊಬೈಲ್ ಆಗಿರ್ಬೋದು. ಸೊ ಇಲ್ಲಿಂದನೇ ನೀವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದನ್ನೇನಕ್ಕೆ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇದು ಭಾಳಷ್ಟು ಜನ ಈ ಸಿಲೆಬಸ್ ಬರೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಬಟ್ ಹೇಳ್ತೀನಿ ನೋಡಿ, 80% ಈ ಸಬ್ಜೆಕ್ಟ್ಸು ಮ್ಯಾಚ್ ಆಗೇ ಆಗುತ್ತೆ ಅಫಿಷಿಯಲಾಗಿ ಕೊಡುವಂಥ ಡಾಕ್ಯುಮೆಂಟಲ್ಲಿ. ಸೊ ಈ ಸಬ್ಜೆಕ್ಟ್ಸನ್ನ ನೀವು ಸ್ಟಾರ್ಟಿಂಗಿಂದನೇ ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಅವ್ರು ಯಾವಾಗ ಅಫಿಷಿಯಲ್ ಡಾಕ್ಯುಮೆಂಟ್ ಕೊಡ್ತಾರೆ ಅಷ್ಟರೊಳಗಡೆ ನೀವು ಎಲ್ಲ ಸಬ್ಜೆಕ್ಟ್ಸ್ನ ಪ್ರಿಪೇರ್ ಮಾಡಿಟ್ಕೊಂಡ್ರೆ 50% ಆಫ್ ಯುವರ್ ಪ್ರಿಪರೇಷನ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಪ್ಯಾರಲಾಗಿ ನೀವು ಜನರಲ್ ಸ್ಟಡೀಸು ಪ್ರಿಪೇರ್ ಆಗಬೇಕು. ಅಫಿಷಿಯಲಾಗಿ ಡಾಕ್ಯುಮೆಂಟ್ ಬರೋವರೆಗೂ ನೀವು ವೆಯ್ಟ್ ಮಾಡ್ತಾ ಹೋದರೆ ಟೈಮ್ ಕಮ್ಮಿ ಇರೋ ಕಾರಣದ ಬೇರೊಂದು ಆಸ್ಪಿರೆಂಟ್ಸ್ ನಿಮಗಿಂತ ಮೂವ್ ಆಗೋಗ್ತಾರೆ. ಆ ಒಂದು ಕಾರಣದಿಂದನೇ ಈಗಲಿಂದನೇ ಈ ಸಬ್ಜೆಕ್ಟ್ಸ್ನ ಬೇಸಿಕ್ ಟೆಕ್ಸ್ಟ್ ಬುಕ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಿಗೆ ಸೊ ಆಲ್ಮೋಸ್ಟ್ ನಿಮಗೆ ಈಗಾಗಲೇ ಗೊತ್ತಿರಬೇಕು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಎಷ್ಟು ವೇಕೆನ್ಸೀಸ್ ಬರುತ್ತೆ, 180+ ವೇಕೆನ್ಸೀಸ್ ಬರ್ಬೋದು. ಸೊ 180+ ವೇಕೆನ್ಸೀಸ್ ಇರೋ ಕಾರಣದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ನವರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅನ್ಬೋದು. ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಸೊ ನೀವು ಯಾವುದೇ ಥರದ ಕರ್ನಾಟಕದಲ್ಲಿ ನೋಟಿಫಿಕೇಶನ್ ನೋಡಿದ್ರೆ ಇಷ್ಟು ನಂಬರ್ ಆಫ್ ವೇಕೆನ್ಸೀಸು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಬರುವ ಸಾಧ್ಯತೆಗಳು ಕಮ್ಮಿ ಇರೋ ಕಾರಣದ ಈ ಒಂದು ನೋಟಿಫಿಕೇಶನ್ ನೀವು ಗುಡ್ ನೋಟಿಫಿಕೇಶನ್ ಅಂತ ಅನ್ಕೊಳ್ಬೋದು. ಸೊ ಈ ನೋಟಿಫಿಕೇಶನಲ್ಲಿ HK ಹಾಗೂ NHK ಎರಡೂ ವೇಕೆನ್ಸೀಸ್ ಇನ್ಕ್ಲೂಡ್ ಆಗಿರೋ ಕಾರಣದ ಟೋಟಲ್ ವೇಕೆನ್ಸೀಸ್ ಎಷ್ಟಾಗಿರುತ್ತೆ, 180 ವೇಕೆನ್ಸೀಸು. ಸೊ ಎಕ್ಸಾಮ್ ಪ್ಯಾಟ್ರನ್ ನೀವು ನೋಡ್ಕೊಳ್ಳೋದಾದರೆ ಪೇಪರ್ 1, ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರ್ 2 ಟೆಕ್ನಿಕಲ್ ಪೇಪರ್ ಇರುತ್ತೆ. ಸೊ ಮಾರ್ಕ್ಸು ಇದಕ್ಕೆ 300 ಮಾರ್ಕ್ಸ್, ಇದಕ್ಕೆ 300 ಮಾರ್ಕ್ಸ್ ಕಂಡಕ್ಟ್ ಮಾಡುವ ಸಾಧ್ಯತೆಗಳಿದೆ. ಇಲ್ಲ ಅಂದರೆ ಓಲ್ಡ್ ಫಾರ್ಮೆಟಲ್ಲಿ ಇರುವಂತೆ 200 ಮಾರ್ಕ್ಸ್ನ ಕಂಡಕ್ಟ್ ಮಾಡ್ಬೋದು. ಸೊ 200 ಮಾರ್ಕ್ಸ್ ಅಂದರೆ ಕ್ವಶನ್ಸ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ, 100. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟು, 100. ಸೊ ಈಚ್ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡ್ಬೋದು, 200 ಆದರೆ 2 ಮಾರ್ಕ್ಸು, 300 ಆದರೆ 3 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಸಿಮಿಲರ್ ಆಗಿ ಟೆಕ್ನಿಕಲ್ ಪೇಪರು ಅಷ್ಟೇ, 100 ಕ್ವಶನ್ಸ್ ಆದರೆ ಈಚ್ ಕ್ವಶನ್ಗೆ 2 ಮಾರ್ಕ್ಸ್, 200 ಮಾರ್ಕ್ಸ್, ಈಚ್ ಕ್ವಶನ್ಗೆ 3 ಮಾರ್ಕ್ಸ್, ಆಗ 300 ಮಾರ್ಕ್ಸ್ ಆಗುತ್ತೆ. ಸೊ ಇದು ನಿಮಗೆ ಇದಾಯಿತು. ಅದಾಗಿ ನಂತರ ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನಾವು ಮಾತಾಡೋದಾದರೆ, ನೆಗೆಟಿವ್ ಮಾರ್ಕಿಂಗ್ 1/3 ಇರುತ್ತೆ ಆ್ಯಸ್ ಪರ್ KPSC ಸ್ಟ್ಯಾಂಡರ್ಡ್. ಸೊ 1/3 ನೆಗೆಟಿವ್ ಮಾರ್ಕಿಂಗ್ ಅಂದರೆ 0.33 ಮಾರ್ಕ್ಸ್ ಡಿಡಕ್ಷನ್ ಫಾರ್ ಎವ್ರಿ ಈಚ್ ರಾಂಗ್ ಆನ್ಸರ್. ಓಕೆ, 0.33 ಮಾರ್ಕ್ಸ್. ಅದಾಗಿ ನಂತರ ಕ್ವಾಲಿಫಿಕೇಷನ್ ನಮಗೆ ಈಗಾಗಲೇ ಹೇಳಿದಂತೆ ಫಸ್ಟ್ ಕ್ಲಾಸ್ನ ಕೇಳ್ಬೋದು. ಕ್ಯಾಸ್ಟ್ ವೈಸ್ ಬಂದರೆ ರಿಲ್ಯಾಕ್ಸೇಷನ್ ಕೊಡುವ ಸಾಧ್ಯತೆಗಳಿರುತ್ತೆ. ನೋಡಿ, ಇಲ್ಲಿ ನಾನು 100% ಕೊಡ್ತಾರಂತಾನೆ ಹೇಳ್ತಿಲ್ಲ, ಕೊಡುವ ಸಾಧ್ಯತೆಗಳಿದೆ. ಏನಕ್ಕಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ ಬರೋವರೆಗೂ ನಾನು ಹೇಳುವ ಮಾಹಿತಿ 100%
ಗ್ಯಾರಂಟಿ ಅಲ್ಲ. ಇದರಲ್ಲಿ ನೀವು 70 to 80% ಅಥವಾ 90% ಕನ್ಸಿಡರ್ ಮಾಡ್ಬೋದು. ಬೇರೆ ಇನ್ನಿತರ ನೋಟಿಫಿಕೇಷನ್ಸ್ನ ನೋಡಿದ ನಂತರ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಬೇರೆ ನೋಟಿಫಿಕೇಷನ್ಸ್ನ ರೆಫರ್ ಮಾಡಿದಾಗ ಅಥವಾ ಪಾಸ್ಟ್ ನೋಟಿಫಿಕೇಷನ್ಸ್ನ ರೆಫರ್ ಮಾಡಿದಾಗ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಕ್ಯಾಸ್ಟ್ ವೈಸಲ್ಲಿ ಬಂದಾಗ. ಸೊ OBCಗೆ 5% ರಿಸರ್ವೇಷನ್ ಕೊಟ್ಟು ರಿಲ್ಯಾಕ್ಸೇಷನ್ ಕೊಟ್ಟು 55 ಕೊಟ್ಟಿರ್ತಾರೆ ಕೇಳಿರ್ತಾರೆ, ಅಥವಾ 50 ಕೇಳಿರ್ಬೋದು. ಹಾಗೂ SC/STಗೆ 45 ಅಥವಾ 40 ಕೇಳುವಂಥ ನೋಟಿಫಿಕೇಷನ್ಸ್ ನೋಡಿದ್ದೀವಿ. ಸೊ KPSC ಹೋಲ್ ಆ್ಯಂಡ್ ಸೋಲ್ ಅಥಾರಿಟಿ ಆಗಿರುತ್ತೆ, ಏನು ಯಾರಿಗೆ ಎಷ್ಟು ಮಾಡಬೇಕಂತೇಳಿ. ಸೊ ಫಸ್ಟ್ ಕ್ಲಾಸ್ ಅಂತ ಅಸ್ಯೂಮ್ ಮಾಡ್ಕೊಂಡೇ ಪ್ರಿಪೇರ್ ಆಗಿ. ಸೊ ಇನ್ ಕೇಸ್ ನಿಮ್ಮದು ಸೆಕೆಂಡ್ ಕ್ಲಾಸ್ ಇತ್ತಂದ್ರೂ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮಗೂ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ನಾನು ನನ್ನ ಚಾನಲಲ್ಲಿ ಒಂದ್ರ ಬಗ್ಗೆ ಮಾಹಿತಿನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಸೊ ಪ್ರೆಸೆಂಟಾಗಿ ನೀವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಾದರೂ ನೀವು ಒಳ್ಳೆಯದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ನಿಮಗೆ ಫಸ್ಟ್ ಕ್ಲಾಸು BE ಫಸ್ಟ್ ಕ್ಲಾಸ್ ಕೇಳಿರ್ತಾನೆ, MTech ಇದ್ದರೂ ಫಸ್ಟ್ ಕ್ಲಾಸು. ಸೊ ಕೆಲವು ಆಸ್ಪಿರೆಂಟ್ಸು BE ಆಗಿದೆ, MTech ಆಗಿದೆ ಸರ್, ಬಟ್ MTechಲ್ಲಿ ನಂದು ಸೆಕೆಂಡ್ ಕ್ಲಾಸ್ ಇದೆ, BEಯಲ್ಲಿ ಫಸ್ಟ್ ಕ್ಲಾಸ್ ಇದೆ, ನಾನು ಎಲಿಜಿಬಲ್ ಅಂತ ಕೇಳಿದ್ದಾರೆ. ಸೊ ನೋಡಿ, ನಿಮ್ಮಲ್ಲಿ BE ಅಥವಾ MTech ಇವೆರಡೂ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇತ್ತು ಅಂದರೆ, ಅಥವಾ 2 ಕ್ವಾಲಿಫಿಕೇಷನ್ಸ್ ಇತ್ತು ಅಂದರೆ, ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನಲ್ಲಿ ಫಸ್ಟ್ ಕ್ಲಾಸ್ ಆಗಿದ್ದರೆ ಸಾಕು. BE ಇದೆ, MTech ಇದೆ. BEಯಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಸರ್, MTechಲ್ಲಿ ಫಸ್ಟ್ ಕ್ಲಾಸ್ ಆಗಿಲ್ಲ, ಯು ಆರ್ ಎಲಿಜಿಬಲ್. BEನಲ್ಲಿ ಸೆಕೆಂಡ್ ಕ್ಲಾಸ್ ಇದ್ದೀನಿ, ಬಟ್ MTechಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಸರ್, ನಾನು ಎಲಿಜಿಬಲ್. ಹೌದು, ನೀವು ಎಲಿಜಿಬಲ್ ಆಗಿರ್ತೀರಾ ಸರ್. ನಾನು ಎರಡರಲ್ಲೂ ಎರಡರಲ್ಲೂ ನಂದು ಫಸ್ಟ್ ಕ್ಲಾಸ್ ಇದೆ, ಸೊ ಯು ಆರ್ ಎಲಿಜಿಬಲ್. ಸರ್ ನಂದು BEನಲ್ಲಿ ಸೆಕೆಂಡ್ ಕ್ಲಾಸ್ ಇದೆ, MTechಲ್ಲಿ ಸೆಕೆಂಡ್ ಕ್ಲಾಸ್ ಇದೆ, ವೆಯ್ಟ್ ಮಾಡಿ ಅಫಿಷಿಯಲ್ ಡಾಕ್ಯುಮೆಂಟ್ ಬರೋವರೆಗೂ. ಸೊ ಫಸ್ಟ್ ಕ್ಲಾಸ್ ಇದೆ ಅಂದರೆ ನಿಮ್ಮ ಪ್ರಿಪರೇಷನ್ನ ಬಿಗಿನ್ ಮಾಡ್ಕೊಳ್ಳಿ, ಇದೊಂದು ಕ್ಲಾರಿಟಿ ತೊಗೊಳ್ಳಿ. ಸೊ ಏನು ಕ್ವಾಲಿಫಿಕೇಷನ್ ಗೊತ್ತಾಯಿತು, ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಏನಿದೆ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಇದು ಬಿಟ್ಟು ನಿಮಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಾಗಿ ನಂತರ ಈಗ ಸಿಲೆಬಸ್ ಕಡೆಗೆ ಬರೋಣ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಲೆಬಸಲ್ಲಿ ಕೊಡುವಂಥ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಈಚ್ ಸಬ್ಜೆಕ್ಟ್ ಕೆಳಗಡೆ ಟಾಪಿಕ್ಸ್ ಏನಿದೆ ಅಂತ ತೊಗೊಳ್ಬೋದಾಯಿತು, ಬಟ್ ಅಫಿಷಿಯಲ್ ಡಾಕ್ಯುಮೆಂಟ್ ಬರಲಿ ಅಂತ ನಾನು ವೆಯ್ಟ್ ಮಾಡ್ತೇನೆ. ಅಫಿಷಿಯಲ್ ಡಾಕ್ಯುಮೆಂಟ್ ಸಿಕ್ಕಿದ್ದೆ ನಾನು ನಿಮಗೆ ಆ ಒಂದು ಮಾಹಿತಿನ ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನೀವು ನೋಡಿ, ಇಲ್ಲಿ ಸಬ್ಜೆಕ್ಟ್ಸ್ನ ನೀವು ನೋಡ್ತಾ ಹೋಗ್ತಿರ್ಬೋದು. ಸೊ ಸಬ್ಜೆಕ್ಟ್ಸ್ ಇಲ್ಲಿ ನಾನೇನು ಮೆನ್ಷನ್ ಮಾಡಿದ್ದೀನಿ, ಕೋರ್ ಸಬ್ಜೆಕ್ಟ್ಸ್ನ ಕನ್ಸಿಡರ್ ಮಾಡಿದ್ದೀನಿ. ಇದಕ್ಕೆ ಪ್ಲಸ್ ಆರ್ ಮೈನಸ್ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗೋ ಸಾಧ್ಯತೆಗಳಿರುತ್ತೆ. ಏನಕ್ಕಂದರೆ ಕೆಲವು ಕೋರ್ ಸಬ್ಜೆಕ್ಟ್ಸ್ ಇದ್ದಾವೆ, ಅವುಗಳನ್ನ ನಾನು ಇಲ್ಲಿ ಅಪ್ಡೇಟ್ ಮಾಡಿಲ್ಲ. ಬಟ್ ಈ ಸಬ್ಜೆಕ್ಟ್ಸು 100% ಕೇಳಿರ್ತಾನೆ, ಹಾಗಾಗಿ ಈ ಒಂದು ಸಬ್ಜೆಕ್ಟ್ಸ್ ನಾನು ಕನ್ಸಿಡರ್ ಮಾಡಿದ್ದೀನಿ. ಮೊದಲನೇ ಸಬ್ಜೆಕ್ಟ್ ನೋಡಿ, ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸು. ಇದು ನಾನು ನಿಮಗೆ ಮಾಡ್ತಿರೋದು ECE ಡಿಪಾರ್ಟ್ಮೆಂಟ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು. ಇದು EEE ಡಿಪಾರ್ಟ್ಮೆಂಟ್ದಲ್ಲ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. CS ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಇವ್ರದ್ದು ಸಿಲೆಬಸ್ನ ಅಪ್ಲೋಡ್ ಮಾಡ್ತೀನಿ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಪ್ಲೋಡ್ ಆಗಿದ ನಂತರ ನೆಕ್ಸ್ಟ್ ನಿಮಗೆ ಎಲೆಕ್ಟ್ರಿಕಲ್ ಅವ್ರದ್ದು ಅಥವಾ CS ಅವ್ರದ್ದು, ಇವರ ಯಾರ್ದಾದ್ರೂ ಒಬ್ಬರದು ಸಿಲೆಬಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸು ಮೊದಲನೇ ಸಬ್ಜೆಕ್ಟು, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ಬೇಸಿಕ್ ಸಬ್ಜೆಕ್ಟ್ ಆಗಿರುತ್ತೆ ಇದು. ಸೊ ಹಾಗಾಗಿ ಇದ್ರ ಮೇಲೆ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡಿ, ಎಲೆಕ್ಟ್ರಾನಿಕ್ ಡಿವೈಸಸ್. ಸೆಕೆಂಡ್ ಸಬ್ಜೆಕ್ಟ್ ಎಲೆಕ್ಟ್ರಾನಿಕ್ ಡಿವೈಸಸ್, ಇದನ್ನು ಬೇಸಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಇದ್ರ ಮೇಲೂ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ನೀವು ನೋಡಿದಾಗ ಸೆಮಿಕಂಡಕ್ಟರ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಝೀನೋ ಡಯೋಡ್ ಬಗ್ಗೆ ಆಗಿರ್ಬೋದು, ಟನಲ್ ಡಯೋಡ್ ಬಗ್ಗೆ ಆಗಿರ್ಬೋದು, ಅಥವಾ BJT ಬಗ್ಗೆ ಆಗಿರ್ಬೋದು, JEFT ಬಗ್ಗೆ ಆಗಿರ್ಬೋದು, ಅಥವಾ ಮಾಸ್ಫೆಟ್ ಬಗ್ಗೆ ಆಗಿರ್ಬೋದು, ಹಾಗೂ SCRs ಬಗ್ಗೆ ಬೇಸಿಕ್ಸ್ ಅಥವಾ ಹಾಗೂ ಅಪ್ಲಿಕೇಶನ್ಸ್ ಆಗಿರ್ಬೋದು, ICs ಆಗಿರ್ಬೋದು, ಬೇಸಿಕ್ಸ್ ಒಟ್ಟಿಗಂತ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲಿ ಬೇಸಿಕ್ಸ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅನಲಾಗ್ ಸರ್ಕ್ಯೂಟ್ಸ್ ಅಥವಾ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಇವೆರಡೂ ಬೇಸಿಕ್ ಸಬ್ಜೆಕ್ಟ್ಸು. ಇವುಗಳ ಮೇಲೂ ನಿಮಗೆ ಕೇಳೋ ಸಾಧ್ಯತೆಗಳಿದ್ದಾವೆ. ಸೊ ಇವೆರಡು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ, ಬೇಸಿಕ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಹಾಗಾಗಿ ಈ 2 ಸಬ್ಜೆಕ್ಟ್ಸ್ನ ನೀವು ಚೆನ್ನಾಗಿ ತರವಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೋಡಿ, ನೆಕ್ಸ್ಟ್ S&S, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್. ಸೊ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಿಕಲ್ ಆಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರಿಗಂತೂ ಇದು ವೆರಿ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 6th ಸಬ್ಜೆಕ್ಟ್ ನೋಡಿ, ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಕಂಟ್ರೋಲ್ ಸಿಸ್ಟಮ್ಸ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಈ ಸಬ್ಜೆಕ್ಟ್ನ ಸಿಲೆಬಸ್ಸಲ್ಲಿರೋದನ್ನು ನೋಡ್ಬೋದು. ಅದಾದ ನಂತರ 7th ಸಬ್ಜೆಕ್ಟ್ ನೋಡಿ, ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂದರೆ ಅನಲಾಗ್ ಕಮ್ಯುನಿಕೇಷನ್ ಇರ್ಬೋದು ಅಥವಾ ಡಿಜಿಟಲ್ ಕಮ್ಯುನಿಕೇಷನ್ ಬಗ್ಗೆ ಇರ್ಬೋದು. ಸೊ ಆ ಒಂದು ಸಬ್ಜೆಕ್ಟ್ಸಲ್ಲಿ ನೀವು ಇಂಜಿನಿಯರಿಂಗಲ್ಲಿ ಏನು ಟಾಪಿಕ್ಸ್ನ ಓದಿರ್ತೀರ ಆ ಟಾಪಿಕ್ಸ್ನ ಇಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಇಲ್ಲಿವರೆಗೂ ನಾನು ಏನು 7 ಸಬ್ಜೆಕ್ಟ್ ಹೇಳಿದ್ದೀನಲ್ಲ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆ್ಯಂಡ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರುವಂಥ ಸಬ್ಜೆಕ್ಟ್ಸ್, ವೆರಿ ಕೋರ್ ಸಬ್ಜೆಕ್ಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅದಾದ ನಂತರ 8ನೇ ಸಬ್ಜೆಕ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಅ ಕೋರ್ ಸಬ್ಜೆಕ್ಟ್ ವಿಚ್ ಯು ಸ್ಟಡಿ ಇನ್ 3rd ಸೆಮಿಸ್ಟರ್ ಅಥವಾ 4th ಸೆಮಿಸ್ಟರಲ್ಲಿ ಇದನ್ನು ನೀವು ಓದಿರ್ಬೋದು, ಅಥವಾ 5th ಸೆಮಿಸ್ಟರ್ಲ್ಲೂ ಕೆಲವು ಆಸ್ಪಿರೆಂಟ್ಸ್ ಓದಿರ್ತಾರೆ ಇಂಜಿನಿಯರಿಂಗಲ್ಲಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮು ಇದನ್ನು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಓದಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರಾನಿಕ್ಸ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಇದನ್ನು ಕೋರ್ ಸಬ್ಜೆಕ್ಟ್ಸ್. ಸೊ ನಾನು ಹೇಳಿದ್ದೀನಲ್ಲ, ಮುಂಚೆನೇ ಹೇಳಿದ್ದೀನಿ ನಿಮಗೆ, ಇಲ್ಲಿ ನಾನು ಏನು ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ ವೆರಿ ಕೋರ್ ಸಬ್ಜೆಕ್ಟ್ಸು. ನೀವು ಸಿಲೆಬಸ್ಸಲ್ಲಿ ಈ ಸಬ್ಜೆಕ್ಟ್ಸ್ ಮೇಲೆ ಇರೋ ಟಾಪಿಕ್ಸ್ನ ನೋಡ್ತೀರಾ, 100% ಹೇಳ್ತೀನಿ. ಸೊ ಈ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಆಗಲೇಬೇಕಾಗುತ್ತೆ. ಅದಾದ ನಂತರ
10th ಸಬ್ಜೆಕ್ಟ್ ನೋಡಿ ಕಂಪ್ಯೂಟರ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್. ಸೊ ಎವ್ರಿ ಡೇ ಲೈಫಲ್ಲಿ ಬೇಕಾಗಿರುವಂಥದ್ದು ಇದು ಕಂಪ್ಯೂಟರ್ ಆ್ಯಂಡ್ ಪ್ರೋಗ್ರಾಮಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಸ್ ವೆಲ್ ಆಸ್ ಕಂಪ್ಯೂಟರ್ ಸೈನ್ಸ್. ಸೊ ಇದು ಕೋರ್ ಸಬ್ಜೆಕ್ಟ್, ಇದು ಬೇಸಿಕ್ ಸಬ್ಜೆಕ್ಟ್ ಆ್ಯಂಡ್ ಕೋರ್ ಸಬ್ಜೆಕ್ಟ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರುತ್ತೆ. ಹಾಗೂ ನಮ್ಮ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆಸ್ಪಿರೆಂಟ್ಸ್ಗೂ ಇದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 11th ಸಬ್ಜೆಕ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ VLSI. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರಬೇಕು. MTech ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇದರಲ್ಲಿ ಮಾಡಿರ್ತಾರೆ. ಸೊ ಈ ಒಂದು ಸಬ್ಜೆಕ್ಟು ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಪ್ರಿಪೇರ್ ಆಗಿ. ನೆಕ್ಸ್ಟ್ 12th ಸಬ್ಜೆಕ್ಟ್ ನೋಡಿ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರು. ಸೊ ಇದು ಬೇರೆ ಸಬ್ಜೆಕ್ಟು, ಇದು ಬೇರೆ ಸಬ್ಜೆಕ್ಟ್. ನಾನು ಇಲ್ಲ 12th ಸಬ್ಜೆಕ್ಟ್ ಅಂತ ತೊಗೊಂಡಿದ್ದೀನಿ, ಹಾಗಂತ ನೋಡ್ಕೊಂಡಾಗ ಬೇರೆ ಬೇರೆ ಆಗುತ್ತೆ. ಸೊ ಮೈಕ್ರೋ ಕಂಟ್ರೋಲರು ಮೈಕ್ರೋ ಪ್ರೊಸೆಸರಲ್ಲಿ ನೀವು ಇಂಜಿನಿಯರಿಂಗಲ್ಲಿ ಏನು ಬೇಸಿಕ್ಸ್ನ ತಿಳ್ಕೊಂಡಿದ್ದೀರಾ, ಏನು ಎವ್ರಿಡೇ ಲೈಫಲ್ಲಿ ಬಳಕೆ ಆಗ್ತಿದ್ದಾವೆ, ಆ ಒಂದು ಟಾಪಿಕ್ಸ್ನ ಚೆನ್ನಾಗಿ ತರುವಾಗ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ KPSC ಈ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ ಒಂದು ಉದ್ದೇಶದಿಂದ ಈ ಸಬ್ಜೆಕ್ಟ್ಸ್ ಮೇಲೆ ಯಾವುದೇ ಥರದ ಟಾಪಿಕ್ ಬಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ತರುವಾಗ ಪ್ರಿಪೇರ್ ಆಗಿ ಕ್ಲಿಯರ್ ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಳ್ಳಿ. ಅದಾದ ನಂತರ 13th ಸಬ್ಜೆಕ್ಟ್ ನೋಡಿ ಲೀನಿಯರ್ ಐಸಿಸ್ ಆ್ಯಂಡ್ ಅಪ್ಲಿಕೇಶನ್ಸ್, ವಿಚ್ ಇಸ್ ವೆರಿ ಕೋರ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಬೇಸಿಕ್ ಸಬ್ಜೆಕ್ಟು ಆಗಿರುತ್ತೆ. ತಮ್ಮ ಇಂಜಿನಿಯರಿಂಗಲ್ಲಿ ಇದನ್ನು ಬೇಸಿಕ್ ಸಬ್ಜೆಕ್ಟು ಅಲ್ಲಿ ಓದಿರ್ತಾರೆ. 3rd ಸೆಮಿಸ್ಟರ್ ಅಥವಾ 4th ಸೆಮಿಸ್ಟರಲ್ಲಿ ಕೆಲವು ಆಟೋನಮಸ್ ಕಾಲೇಜುಗಳಲ್ಲಿ ಬೇರೆ ಸೆಮಿಸ್ಟರಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಇದು ಒಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ 13th ಸಬ್ಜೆಕ್ಟು, ವಿಚ್ ಇಸ್ ಲೀನಿಯರ್ ಐಸಿಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಇದು ಬಿಟ್ಟು ಇನ್ನು 14ನೇ ಸಬ್ಜೆಕ್ಟು 15ನೇ ಸಬ್ಜೆಕ್ಟ್ ಯಾವುದು ಕೇಳ್ಬೋದು ಸರ್ ಅಂತಂದರೆ ನೋಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಕಂಪಲ್ಸರಿ ಕೇಳ್ತಾರೆ. ಸೊ ಇದು ಒಂದು ಸಬ್ಜೆಕ್ಟ್ನ ನೀವು ಕನ್ಸಿಡರ್ ಮಾಡ್ಬೋದು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಇನ್ನೊಂದು ಹೇಳ್ತೀನಿ ನೋಡಿ, ನೀವೇನು ಇಂಜಿನಿಯರಿಂಗಲ್ಲಿ ಓದಿರ್ತೀರ, ಎಲ್ಲಿಂದ M1 ಇಂದ ಹಿಡಿದು M2 ಅಥವಾ M3 ಹಾಗೂ M4. ಸೊ ಈ 4 ಸಬ್ಜೆಕ್ಟ್ಸ್ ಏನಿದೆ ಈ ಸೆಮಿಸ್ಟ್ರಲ್ಲಿ ಓದಿರ್ತೀರಲ್ಲ, ಈ ಒಂದು ಸಬ್ಜೆಕ್ಟ್ಸ್ ಮೇಲೆ ಗ್ರಿಪ್ ಆಗಿ ಇಟ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಗೇಟ್ ಸಿಲೆಬಸಲ್ಲಿ ಏನು ಸಬ್ಜೆಕ್ಟ್ಸ್ನ ಟಾಪಿಕ್ಸ್ನ ಮೆನ್ಷನ್ ಮಾಡಿದರೆ ಆ ಟಾಪಿಕ್ಸ್ನ ಸ್ವಲ್ಪ ಚೆನ್ನಾಗಿ ತರೋ ಪ್ರಿಪೇರ್ ಆದರೆ ಕ್ವಶನ್ ಪೇಪರ್ಸಲ್ಲಿ ಆ ಒಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 15th ಸಬ್ಜೆಕ್ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಚಾನ್ಸಸ್ ಭಾಳ ಕಮ್ಮಿ ಇದೆ, ಬಟ್ 15th ಸಬ್ಜೆಕ್ಟ್ನ ಇನ್ಕ್ಲೂಡ್ ಮಾಡ್ಬೋದು. ಬಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬೇಸಿಕ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಹಾಗೂ P ಸೈಕಲ್ C ಸೈಕಲ್ ನೀವು ಓದಿರ್ತೀರಾ. ಸೊ ಆ ಒಂದು ಕಾರಣದಿಂದ ಇನ್ಕ್ಲೂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ಕ್ಲೂಡ್ ಮಾಡುವ ಸಾಧ್ಯತೆಗಳು ಓನ್ಲಿ 2 to 5% ಅಂತ ಕನ್ಸಿಡರ್ ಮಾಡೋದು. 95% ಕನ್ಸಿಡರ್ ಮಾಡಲ್ಲ, ಬಟ್ 5% ಇನ್ಕ್ಲೂಡ್ ಮಾಡೋ ಚಾನ್ಸಸ್ ಇದೆ. ನೋಡೋಣ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತದು. ಈಗ ಪ್ರೆಸೆಂಟಾಗಿ 14 ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡಿ, ಇದ್ರ ಮೇಲ್ಗಡೆ ನೀವು ಥಿಯರಿ ಹಾಗೂ ಅದರ ಒಂದು ಕಾನ್ಸೆಪ್ಟ್ಸ್ ಮೇಲೆ MCQsನ ಹಾಗೂ ಮಾಕ್ ಟೆಸ್ಟ್ಗಳನ್ನ ಚೆನ್ನಾಗಿ ಅಟೆಂಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಳ್ಳಿ. ಏಕೆಂದರೆ ಇದು KPSC ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಆಗಿರುತ್ತೆ. ಸಾಕಷ್ಟು ಜನ ಆಸ್ಪಿರೆಂಟ್ಸು KE ಕಂಡಕ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ತಿದ್ದೀರಾ, ಹೇಳೋಕ್ಕೂ ಬರಲ್ಲ. ಈ ಬಾರಿ ಸಾಕಷ್ಟು ನೋಟಿಫಿಕೇಷನ್ಸ್ KPSC ಕಡೆ ಇರುವುದರಿಂದ ಈ ಒಂದು ನೋಟಿಫಿಕೇಷನ್ನ KE ಕೊಡೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ KE ಅವರು ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು, PVS ಆಗಿ ನಡೆದಿರುವಂಥ ಎಕ್ಸಾಮ್ಸು ಸಾಕಷ್ಟು ಬೇಗನೆ ಮುಗಿಸ್ಕೊಟ್ಟಿದ್ದಾರೆ. KE ಅವರು ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದೇ, ಕೊಡಲಿಲ್ಲ ಅಂದರೆ KPSC ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ KPSC ಗುಡ್ ಕ್ವಶನ್ ಪೇಪರ್ನಾಗಿ ತೆಗಿತಾನೆ, ಒಳ್ಳೆ ಕ್ವಾಲಿಟಿ ಕ್ವಶನ್ಸ್ನ ತೆಗಿತಾರೆ. ಸೊ ಹಾಗಾಗಿ ಅವರ ಒಂದು ಲೆವೆಲ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸ್ ಏನಾದರೂ ಸಿಕ್ಕರೆ ಮಾಡಲ್ ಕ್ವಶನ್ ಪೇಪರ್ಸ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ರೀಚ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಇಷ್ಟನ್ನೆಲ್ಲ ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಹಾಗೂ ಇನ್ನೊಂದು ಇನ್ಫಾರ್ಮೇಷನ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಹೇಳಿದ್ದೀನಿ, ಈ ಇನ್ಫಾರ್ಮೇಷನ್ ಮೇಲೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಥವಾ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕಾಗಿರುವಂಥ ಮೆಸೇಜ್ ಇತ್ತಂದರೆ ಹಾಕಿ, ಎಲ್ಲ ಮೆಸೇಜಸ್ಗೂ ವೆಲ್ಕಮ್. ಸೊ ಆ ಮೆಸೇಜನ್ನು ನೋಡಿಕೊಂಡು ನಿಮಗೆ ನಾನು ಏನು ಇನ್ಫಾರ್ಮೇಷನ್ನ ತಲುಪಿಸಬೇಕು ಆ ಇನ್ಫಾರ್ಮೇಷನ್ನ ತಲುಪಿಸಿರ್ತೇನೆ. ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು ಬ್ರಾಂಚಿನ ಸಿಲೆಬಸ್ ಕಾಪಿನ ಏನೆಲ್ಲ ನಮಗೆ ಡಿಪ್ಲೊಮಾ ನೋಟಿಫಿಕೇಷನಲ್ಲಿ ಇರುವಂಥ ವೇಕೆನ್ಸೀಸ್ ಯಾವ ಡಿಪಾರ್ಟ್ಮೆಂಟ್ಗಿದೆ ಆ ಒಂದು ಡಿಪಾರ್ಟ್ಮೆಂಟಿನ ಸಿಲೆಬಸ್ನ ನಾನು ಇದೇ ಥರನೇ ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ. ಸೊ ಆ ಥರದ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಬ್ರಾಂಚಿಗೆ ಸಂಬಂಧಪಟ್ಟಿರುವಂಥ ಹೊಸ ನೋಟಿಫಿಕೇಷನ್ನ ಮಾಹಿತಿನೂ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನಿಸ್ತು ಅಂದರೆ ಮೊದಲನೇದಾಗಿ ಒಂದು ಲೈಕ್ ಬಟನ್ನ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.